ನಮಸ್ಕಾರ ಸ್ನೇಹಿತರೆ, ಬನ್ನಿ ಇವತ್ತು ನೈಸರ್ಗಿಕ ಕೂಲಿಂಗ್ ಏಜೆಂಟ್ ಉಷ್ಣತೆ ನಿವಾರಣೆ ಹಾಗೆ ವಿಟಮಿನ್ ಎ, ವಿಟಮಿನ್ ಸಿ ಮತ್ತು ಐರನ್ ರಿಚ್ ಆಗಿರುವಂತಹ ಬಸಳೆ ಸೊಪ್ಪಿನ ಸಾಂಬಾರ್ ರೆಸಿಪಿನ ನಿಮ್ಮೊಟ್ಟಿಗೆ ಶೇರ್ ಮಾಡ್ತಾ ಇದ್ದೀನಿ. ನೋಡಿ, ಈ ಬಸಳೆ ಸೊಪ್ಪಿನ ಸಾಂಬಾರ್ ಜೊತೆಗೆ ನಾವು ಅನ್ನದ ಜೊತೆಗೆ ಮುದ್ದೆ ಜೊತೆಗೆ ತುಂಬ ಚೆನ್ನಾಗಿರುತ್ತೆ. ಹಾಗೆ ಜೊತೆಗೆ ಇದರ ಆರೋಗ್ಯದ ಲಾಭಗಳನ್ನು ತಿಳಿಸ್ತಾ ಹೋಗ್ತೀನಿ. ವಿಡಿಯೋನ ಕೊನೆ ತನಕ ನೋಡಿ. ಇದನ್ನು ಯಾವ ರೀತಿ ಬಳಸೋದ್ರಿಂದ ನಮಗೆ ಆರೋಗ್ಯದ ಲಾಭಗಳು ಸಿಗುತ್ತೆ ಅಂತ ಹೇಳ್ತಾ ಹೋಗ್ತೀನಿ. ನೋಡಿ, ಹಾಳಾಗಿರೋ ಸೊಪ್ಪು ಅಥವಾ ಈ ರೀತಿ ಹುಳ ಆಗಿರೋ ಸೊಪ್ಪನ್ನು ನೀಟಾಗಿ ನಾವು ಶೋಧಿಸ್ಬಿಟ್ಟು ತಗೋಬೇಕಾಗುತ್ತೆ. ಈ ರೀತಿ ಹುಳಗಳು ಎಲೆಗಳ ಹಿಂದೆ ಇರುತ್ತೆ, ಮುಂದೆ ಇರುತ್ತೆ, ಹಾಗೆ ದಂಟುಗಳಲ್ಲೂ ಕೂಡ ಇರುತ್ತೆ, ಹಾಗೆ ಹಸಿರು ಹುಳಗಳು, ಬಿಳಿ ಹುಳಗಳು ಕೂಡ ಇರುತ್ತೆ. ಇದನ್ನೆಲ್ಲ ನೀಟಾಗಿ ನಾವು ಶುದ್ಧ ಮಾಡಿ ತೆಗಿಬೇಕಾಗುತ್ತೆ. ಇದೆಲ್ಲ ಆದಮೇಲೆ ನೋಡಿ, ಇದರಲ್ಲಿ ವಿಟಮಿನ್ ಎ ಮತ್ತು ಸಿ ಇದೆ ಅಂತ ಹೇಳಿದ್ದೀನಿ. ಅಷ್ಟೇ ಅಲ್ಲದೆ ಇದನ್ನು ತಾರುಣ್ಯವನ್ನು ಕಾಪಾಡಿಕೊಳ್ಳೋಕ್ಕೆ ಈ ಬಸಳೆ ಸೊಪ್ಪು ನಮಗೆ ಅತ್ಯಂತ ಶಕ್ತಿಶಾಲಿಯಾದಂತಹ ಸೊಪ್ಪು ಅಂತ ಹೇಳಿದರೆ ತಪ್ಪಾಗಲಾರದು. ಇದರಲ್ಲಿ ರೋಗ ನಿರೋಧಕ ಶಕ್ತಿ ಕೂಡ ಹೆಚ್ಚಾಗಿದೆ. ಹಾಗೆ ಇದರಲ್ಲಿ ಬೀಟಾ ಕ್ಯಾರೋಟಿನ್ ಮತ್ತು ಲೋಟಿನ್ ಅಂಶಗಳು ಹೆಚ್ಚಾಗಿ ಇರುವುದರಿಂದ ಚರ್ಮದ ಮೇಲಿನ ಸುಕ್ಕನ್ನು ತಡೆಗಟ್ಟಲಿಕ್ಕೂ ಕೂಡ ಇದು ತುಂಬಾ ಸಹಾಯ ಆಗುತ್ತೆ. ನೋಡಿ, ಶೋಧಿಸಿಟ್ಟಂತಹ ಎಲ್ಲ ಸೊಪ್ಪನ್ನು ನಾನು ಒಂದು ಪಾತ್ರೆಗೆ ಹಾಕ್ತಾ ಇದ್ದೀನಿ. ಒಂದು ಸ್ವಲ್ಪ ಉಪ್ಪು, ರುಚಿಗೆ ತಕ್ಕಷ್ಟು 1 ಟೇಬಲ್ ಟೀ ಸ್ಪೂನಷ್ಟು ಅರಿಶಿಣ, ಹಾಗೆ ತೊಳೆದು ಮತ್ತೆ ಶುದ್ಧವಾದಂತಹ ಹೆಸರು ಕಾಳನ್ನು ಹಾಕ್ತಾ ಇದ್ದೀನಿ. ಹೆಸರು ಕಾಳು ನಿಮಗೆ ಆಪ್ಷನಲ್ಲೂ ಬೇಕಿದ್ರೆ ಹಾಕೋಬೋದು, ಬೇಡ ಅಂದರೆ ಕೇವಲ ಕಾಯಿನ ಹಾಕಿಬಿಟ್ಟು ನೀವು ಮಾಡ್ಕೋಬೋದು ಫ್ರೆಂಡ್ಸ್. ಬನ್ನಿ, ಹಾಗಿದ್ರೆ ಎಳೆ ಸೊಪ್ಪು, ಎಳೆ ದಂಟನ್ನು ನಾನು ಮೇಲ್ಗಡೆ ಒಂದು ಸ್ವಲ್ಪ ಸ್ಟಿಮ್ಮರ್ ಇಟ್ಬಿಟ್ಟು ಅದನ್ನು ಬೇಯಿಸ್ಕೊಂಡು ತಗೊಳ್ತಾ ಇದ್ದೀನಿ. ಇದು ದೋಸೆಗೆ ಹಚ್ಚಿದಂತಹ ಈರುಳ್ಳಿ, ಅದನ್ನು ಕೂಡ ಅದ್ರ ಜೊತೆಗೆ ಹಾಕ್ಕೊಳ್ತಾ ಇದ್ದೀನಿ. ನೋಡಿ, ಆನಂತರ ನಾನು ಈರುಳ್ಳಿ, ಬೆಳ್ಳುಳ್ಳಿ, ಜೀರಿಗೆ, ಕೊತ್ತಂಬರಿ ಕಾಳು ಹಾಗೆ ಕಡಲೆಬೇಳೆನ ಹಾಕಿಬಿಟ್ಟು ನಾನು ಹುರಿದು ತಗೊಂಡು ಬಂದುಬಿಟ್ಟಿದ್ದೀನಿ. ಹಾಗೆ ಒಂದು ಸ್ವಲ್ಪ ನಾನು ಒಂದು ಅರ್ಧ ಬಟ್ಲು ಕಾಯಿ ಜೊತೆಗೆ ನಾನು ಸ್ವಲ್ಪ ಹುಣಸೆ ಹಣ್ಣನ್ನು ಹಾಕಿಬಿಟ್ಟು ಹುರಿದಂತಹ ಎಲ್ಲ ಪದಾರ್ಥಗಳನ್ನು ಹಾಕಿಬಿಟ್ಟು ನಾನು ಒಂದು 2 ರೌಂಡ್ ಇದು ಮಿಕ್ಸಿನ ರುಬ್ಕೊಂಡು ಬಂದುಬಿಡ್ತೀನಿ. ಹಾಗೆ ನೋಡಿ, ನಾನು ಹುರಿದಿಟ್ಟಂತಹ ಈರುಳ್ಳಿ, ಬೆಳ್ಳುಳ್ಳಿ ಕೂಡ ಹಾಕ್ತಾ ಇದ್ದೀನಿ. ಕರಿಬೇವಿನ ಸೊಪ್ಪನ್ನು ಕೂಡ ನೀವು ಹುರಿದು ಹಾಕ್ಕೋಬೋದು, ಹಾಗೆ ಕೊತ್ತಂಬರಿ ಸೊಪ್ಪನ್ನು ಕೂಡ ಹಾಕ್ಕೊಳ್ಳಿ. ಈ ಎಲ್ಲ ಮಸಾಲೆ ಪದಾರ್ಥಗಳ ಲೀಸ್ಟ್ ಅಥವಾ ಪಟ್ಟಿಯನ್ನು ನಾನು ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಹಾಕಿರ್ತೀನಿ, ಒಮ್ಮೆ ಹೋಗಿ ಚೆಕ್ ಮಾಡ್ಕೊಳ್ಳಿ. ಹಾಗೆ ನೋಡಿ, ಈ ಸೊಪ್ಪಿನ ಸೇವನೆಯಿಂದ ನಮಗೆ ಉತ್ತಮ ನಿದ್ದೆಗೆ ಸಹಾಯ ಆಗುತ್ತೆ. ಹೇಗಪ್ಪ ಅಂದರೆ ಇದರಲ್ಲಿ ಮ್ಯಾಗ್ನೀಷಿಯಂ ಮತ್ತು ಸತು ಹೆಚ್ಚಾಗಿ ಇರುವುದರಿಂದ ನರಮಂಡಲಕ್ಕೆ ಇದು ಶಾಂತಗೊಳಿಸಲಿಕ್ಕೆ ನಮಗೆ ತುಂಬ ಸಹಾಯ ಆಗುತ್ತೆ. ರಕ್ತಹೀನತೆಗೆ ಇದು ರಾಮಬಾಣವಾಗಿ ಕೆಲಸ ಮಾಡುತ್ತೆ. ಇದರಲ್ಲಿ ಕಬ್ಬಿಣಾಂಶ, ವಿಟಮಿನ್ ಸಿ ಹೆಚ್ಚಾಗಿ ಇದೆ. ದೇಹಕ್ಕೆ ನಮಗೆ ಅತಿ ವೇಗವಾಗಿ ಕಬ್ಬಿಣಾಂಶವನ್ನು ಹೀರಿಕೊಳ್ಳಲು ಇದು ದೇಹಕ್ಕೆ ತುಂಬ ಸಹಾಯ ಮಾಡುತ್ತೆ. ಗರ್ಭಿಣಿಯರಿಗೆ ಇದರ ಸೇವನೆಯಿಂದ ಫಾಲಿಕ್ ಆ್ಯಸಿಡ್ ಹೇರಳವಾಗಿ ಇರುತ್ತೆ, ಹಾಗೆ ಫೋಲೇಟ್ ಕೂಡ ಸಿಗುತ್ತೆ. ಜೊತೆಗೆ ಮಗುವಿನ ಬೆನ್ನು ಹುರಿಗೆ ಇದು ತುಂಬ ಒಳ್ಳೆಯದು. ಮಗುವಿನ ಮೂಳೆಗಳು ಬಲವಾಗಲಿಕ್ಕೆ ಇದು ಸಹಾಯ ಆಗುತ್ತೆ. ಹಾಗೆ ಮಗುವಿಗೆ ಮೆದುಳು ಚುರುಕಾಗಲಿಕ್ಕೂ ಕೂಡ ಇದು ತುಂಬ ಸಹಾಯ ಆಗುತ್ತೆ. ಮತ್ತು ಕರುಳು ಶುದ್ಧಿ ಮಾಡಲಿಕ್ಕೂ ಇದು ನಮಗೆ ತುಂಬ ಸಹಕಾರಿಯಾಗಿದೆ. ಮಲಬದ್ಧತೆಯಿಂದ ಮುಕ್ತಿ ಕೊಡುತ್ತೆ. ನೋಡಿ, ಇಷ್ಟೆಲ್ಲ ಆರೋಗ್ಯದ ಲಾಭಗಳಿರುವ ಬಸಳೆ ಸೊಪ್ಪನ್ನು ನಾವು ಯಾವ ರೀತಿ ಬಳಸಬೇಕಪ್ಪ ಅಂದರೆ, ಅತಿಯಾಗಿ ಇದನ್ನು ಬೇಯಿಸಬಾರ್ದು. ಸ್ವಲ್ಪ ಲೈಟಾಗಿ ಬೇಯಿಸ್ಬಿಟ್ಟು ಈ ರೀತಿ ಕಾಯಿನ ಕಡ್ದು ಹಾಕಿಬಿಟ್ಟು ನಾವು ಸಾಂಬಾರನ್ನು ನಾವು ಪ್ರಿಪೇರ್ ಮಾಡ್ಕೋಬೋದು. ಅಷ್ಟೇ ಅಲ್ಲದೆ ನೀವು ಬೇಕಿದ್ರೆ ಇನ್ನೂ ನಿಮಗೆ ಸಾಂಬಾರು ತುಂಬ ಥಿಕ್ನೆಸ್ ಬೇಕು, ತುಂಬ ಜನಕ್ಕೆ ಆಗಬೇಕು ಅಂದರೆ ಸ್ವಲ್ಪ ಬೇಳೆನೂ ಬೇಯಿಸಿ ಹಾಕ್ಕೋಬೋದು. ನಾನೊಂದು ಸ್ವಲ್ಪ ಸಾಂಬಾರು ಕಲರ್ ಬರಲಿ ಅಂತ ಹೇಳಿ ಸ್ವಲ್ಪ ಅಚ್ಚು ಖಾರದ ಪುಡಿನ ಕುಕ್ಕಿಂಗ್ ಆಯಿಲಲ್ಲಿ ಸ್ವಲ್ಪ ಬಿಸಿ ಮಾಡಿ ಹಾಕ್ತಾಯಿದ್ದೀನಿ. ನೀವು ಬೇಕಿದ್ರೆ ಹಾಕ್ಕೋಬೋದು. ಈ ರೀತಿ ಒಗ್ಗರಣೆನೂ ಕೂಡ ನೀವು ಹಾಕ್ಕೋಬೋದು. ಆನಂತರ ನೋಡಿ, ಇದೆಲ್ಲ ಆದಮೇಲೆ ಇದಕ್ಕೆ ಒಂದು ಮಸ್ತ್ ಒಗ್ಗರಣೆ ಕೊಡಬೇಕಾಗುತ್ತೆ. ಇದು ನೀಟಾಗಿ ಕುದ್ದು ಬಂದಮೇಲೆ ನಾವು ಇದಕ್ಕೆ ಒಗ್ಗರಣೆ ಹಾಕ್ಕೊಂಬಿಡೋಣ. ನೋಡಿ, ಇವಾಗ ನಮ್ಮ ಸಾಂಬಾರು ರೆಡಿ ಆಯಿತು. ಇದು ನೀಟಾಗಿ ಕುದ್ದಾದಮೇಲೆ ಇದಕ್ಕೆ ಒಗ್ಗರಣೆ ಕೊಡ್ತೀನಿ. ನೋಡಿ, ಇಷ್ಟು ಆರೋಗ್ಯದ ಲಾಭಗಳಿರುವ ಈ ಬಸಳೆ ಸೊಪ್ಪಿನ ಸಾಂಬಾರು ಸೇವನೆಯಿಂದ ನಮಗೆ ಎಷ್ಟೆಲ್ಲ ಆರೋಗ್ಯದ ಲಾಭಗಳಿದೆ ಅಲ್ವಾ. ಹಾಗೆ ರಕ್ತ ಸಂಚಾರಕ್ಕೂ ಕೂಡ ಇದು ತುಂಬ ಸಹಾಯ ಮಾಡುತ್ತೆ. ಅಷ್ಟೇ ಅಲ್ಲದೆ ನರಗಂಟು ರೋಗಗಳಿಗೆ ಅಥವಾ ನರಗಳಲ್ಲಿ ಉಬ್ಬಿದಂತಹ ನರಗಳನ್ನು ನಿವಾರಣೆ ಮಾಡಲಿಕ್ಕೆ, ಹಾಗೆ ರಕ್ತ ಸಂಚಾರ ಸರಾಗವಾಗಲಿಕ್ಕೆ, ಮೆದುಳಿಗೆ ಮತ್ತು ಹೃದಯಕ್ಕೆ ತುಂಬಾ ಸಹಾಯ ಆಗುತ್ತೆ. ನೋಡಿ, ಒಂದು ಸ್ವಲ್ಪ ಎಣ್ಣೆ ಹಾಕ್ತಾ ಇದ್ದೀನಿ. 2 ಟೇಬಲ್ ಟೀ ಸ್ಪೂನಷ್ಟು ಎಣ್ಣೆ ಹಾಕ್ತಾ ಇದ್ದೀನಿ. ಎಣ್ಣೆ ಬಿಸಿಯಾದ ನಂತರ ಸಾಸಿವೆ, ಜೀರಿಗೆ ಹಾಗೆ ಒಂದು ಸ್ವಲ್ಪ ಸಾಂಬಾರು ಪುಡಿ ಇದ್ದರೆ ಸಾಂಬಾರು ಪುಡಿ ಹಾಕಿ, ಇಲ್ಲಾಂದರೆ ಸ್ಕಿಪ್ ಮಾಡ್ಕೋಬೋದು. ಆನಂತರ
ಇಂಗನ್ನು ಹಾಕಿಬಿಟ್ಟು ಒಣಮೆಣಸಿನ್ಕಾಯಿ ಕರಿಬೇವಿನ ಸೊಪ್ಪು ಹಾಕಿ ನಾವು ಇದಕ್ಕೊಂದು ಒಳ್ಳೆಯ ಒಗ್ಗರಣೆ ಕೊಡ್ಕೊಂಡ್ಬಿಟ್ರೆ ನಮಗೆ ಇವಾಗ ನೋಡಿ ಆರೋಗ್ಯಕರವಾದ ಬಸಳೆ ಸೊಪ್ಪಿನ ಸಾಂಬಾರ್ ರೆಸಿಪಿ ರೆಡಿ ಆಯಿತು. ಬಿಸಿ ಬಿಸಿ ಅನ್ನದ ಜೊತೆಗೆ ಇದರ ಸೇವನೆಯಿಂದ ನೋಡಿ ವಯಸ್ಸಾಗದಂತಹ ಆಗುವುದನ್ನು ತಡೆಗಟ್ಟುತ್ತದೆ. ಮುಖದಲ್ಲಿನ ಸುಕ್ಕು ಕೂಡ ನಿವಾರಣೆ ಮಾಡಲಿಕ್ಕೆ ತುಂಬ ಸಹಾಯ ಆಗುತ್ತೆ. ಇಷ್ಟೆಲ್ಲ ಆರೋಗ್ಯದ ಲಾಭಗಳಿರುವ ಈ ಬಸಳೆ ಸೊಪ್ಪಿನ ಸಾಂಬಾರು ಒಂದ್ಸರಿ ಟ್ರೈ ಮಾಡಿ ಹೇಗಿತ್ತು ಅಂತ ಹೇಳಿ ಕಾಮೆಂಟ್ ಮೂಲಕ ತಿಳಿಸಿ. ಬನ್ನಿ ಹಾಗಿದ್ರೆ ಅದೇ ಬಸಳೆ ಸೊಪ್ಪಿನ ದಂಟು ಬೇಯಿಸಿದಂಥ ದಂಟನ್ನು ನಾನು ಪಲ್ಯ ರೆಸಿಪಿ ತೋರಿಸ್ತಾ ಇದ್ದೀನಿ. ಸ್ವಲ್ಪ ಸಾಸಿವೆ ಜೀರಿಗೆ ಎಣ್ಣೆ ಹಾಕಿಬಿಟ್ಟು ಚಟಪಟ ಅನ್ಸ್ಕೊಳ್ಳೋಣ. ಆನಂತರ ಬೇಯಿಸಿಟ್ಟ ಎಲ್ಲ ಸೊಪ್ಪು ಮತ್ತು ದಂಟನ್ನು ಅದಕ್ಕೆ ಹಾಕ್ಕೊಂಡ್ಬಿಟ್ಟು ಅದಕ್ಕೆ ನಾನು ಅದೇ ಮಸಾಲೆಯಲ್ಲಿ ಒಂದು ಸ್ವಲ್ಪ ಮಸಾಲೆನ ಎತ್ತಿಟ್ಟಿದ್ದೆ, ಅದೇ ಮಸಾಲೆನ ಇದಕ್ಕೆ ಆ್ಯಡ್ ಮಾಡ್ತಾ ಇದ್ದೀನಿ. ಹಾಗೆ ಸ್ವಲ್ಪ ಸಾಂಬಾರು ಪುಡಿ ಹಾಕಿಬಿಟ್ಟು ರುಚಿಗೆ ತಕ್ಕಷ್ಟು ಉಪ್ಪು ಅರಿಶಿಣ ಪುಡಿಯನ್ನು ಹಾಕಿಬಿಟ್ಟು ಇದನ್ನು ನೀಟಾಗಿ ಮಿಕ್ಸ್ ಮಾಡಿ ತಗೊಂಡ್ಬಿಡೋಣ. ಆನಂತರ ಇದನ್ನು ಒಂದು ಸ್ವಲ್ಪ ಕುದ್ದಾದಮೇಲೆ ಇದಕ್ಕೆ ಸ್ವಲ್ಪ ಅಚ್ಚು ಖಾರದ ಪುಡಿ ಹಾಕಿಬಿಟ್ಟು ನಾವು ಬೇಯಿಸಿ ತಗೊಂಡ್ಬಿಟ್ರೆ ನಿಮಗೆ ಪಲ್ಯ ರೆಸಿಪಿ ರೆಡಿ ಆಯಿತು. ನೋಡಿ ಎಷ್ಟು ಸಿಂಪಲ್ ಆಗಿರೋ ಪಲ್ಯ ಮತ್ತು ಸಾಂಬಾರ್ ರೆಸಿಪಿನ ಕೇವಲ 6 ನಿಮಿಷದಲ್ಲಿ ನಾನು ತೋರಿಸಿದ್ದೀನಿ. ಇದೇ ರೀತಿ ವಿಡಿಯೋಗಳಿಗೋಸ್ಕರ ನಮ್ಮ ಯೂಟ್ಯೂಬ್ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ. ನಾನು ಅಡುಗೆ ಜೊತೆಗೆ ಆರೋಗ್ಯದ ಲಾಭಗಳನ್ನು ಹೇಳ್ತಾ ಹೋಗ್ತೀನಿ. ಥ್ಯಾಂಕ್ ಯು ಸೋ ಮಚ್. ನಿಮಗೆ ವಿಡಿಯೋ ಇಷ್ಟವಾದಲ್ಲಿ ಲೈಕ್ ಮಾಡಿ, ನಿಮ್ಮ ಫ್ಯಾಮಿಲಿ ಆ್ಯಂಡ್ ಫ್ರೆಂಡ್ಸ್ಗೆ ಶೇರ್ ಮಾಡಿ. ಹಾಗೆ ನಿಮ್ಮ ಅನಿಸಿಕೆ ಅಭಿಪ್ರಾಯಗಳನ್ನು ಕಾಮೆಂಟ್ ಮೂಲಕ ತಿಳಿಸಿ. ನಿಮಗೆ ರೆಸಿಪಿ ಡೀಟೇಲ್ಸ್ ಬೇಕು ಅಥವಾ ಆರೋಗ್ಯದ ಲಾಭಗಳ ಜೊತೆಗೆ ಇವಾಗ ಮಾಡ್ತಾ ಇರೋ ವಿಡಿಯೋಸೇ ಇಷ್ಟ ಆಗ್ತಾ ಇದೆಯೋ ಅನ್ನೋದನ್ನು ಕಾಮೆಂಟ್ ಮೂಲಕ ತಿಳಿಸಿ. ನೋಡಿ ನಮಗೆ ಇವಾಗ ಪಲ್ಯ ರೆಡಿ ಆಗಿಬಿಟ್ಟು ಚೆನ್ನಾಗಿ ಕುದ್ದು ತಗೊಂಡ್ಬಿಟ್ಟಿದ್ದೀನಿ. ನೋಡಿ ನೀಟಾಗಿ ನಮಗೆ ಇವಾಗ ದಂಟಿನ ಪಲ್ಯ ರೆಡಿ ಆಯಿತು. ದಂಟನ್ನು ನೀಟಾಗಿ ಅಗದು ಅದರಲ್ಲಿರೋ ರಸನ ನಾವು ಕಬ್ಬಿನ ಥರ ಸೀಪಿ ತಗೊಳ್ಳೋದ್ರಿಂದ ಅದರಲ್ಲಿರುವಂತಹ ಪೋಷಕಾಂಶಗಳು ನಮ್ಮ ದೇಹಕ್ಕೆ ಸುಲಭವಾಗಿ ಸೇರುತ್ತೆ. ಥ್ಯಾಂಕ್ ಯು ಸೋ ಮಚ್.